Hello children, today we'll be doing social studies 3rd standard 5th chapter our food. So in this lesson we will be studying about food and food groups, kinds of food grown in different parts of India. So what word comes to your mind when you see this shape? What shape? Heart. So when you see a heart shape, what comes to your mind? It is a heart. Our body is like a machine. It needs fuel in the form of food along with water. ಸೊ ನಮ್ಮ ಬಾಡಿ ಕೂಡ ಮಷೀನ್ ಥರನೇ. ಸೊ ಈ ಮಷೀನ್ ನಡಿಬೇಕಂದ್ರೆ ಫ್ಯೂಯಲ್ ಬೇಕು. ಫ್ಯೂಯಲ್ ಯಾವ ರೀತಿಯಲ್ಲಿ ತಗೊಳ್ತೀವಿ? ಫುಡ್ ರೀತಿಯಲ್ಲಿ ತಗೊಳ್ತೀವಿ. ಈ ಫುಡ್ ಜೊತೆ ವಾಟರ್ ಕೂಡ ಬೇಕು. ಫ್ರೆಶ್ ಏರ್, ಅಡಿಕ್ವೇಟ್ ರೆಸ್ಟ್ ಆ್ಯಂಡ್ ಎಕ್ಸಸೈಸ್. ಅಲಾಂಗ್ ವಿತ್ ಫುಡ್ ಆ್ಯಂಡ್ ವಾಟರ್ ನಮಗೆ ಉಸಿರಾಡೋದಕ್ಕೆ ಗಾಳಿ ಬೇಕು, ಜೊತೆಗೆ ರೆಸ್ಟ್ ಕೂಡ ಬೇಕು. ಬರೀ ರೆಸ್ಟ್ ಮಾಡೋದಷ್ಟೇ ಅಲ್ಲದೆ ತಿಂದಿದ್ದನ್ನ ಕರಗಿಸೋದಕ್ಕೆ ಎಕ್ಸಸೈಸ್ ಕೂಡ ಬೇಕು. ಟು ಬಿ ಇನ್ ಗುಡ್ ವರ್ಕಿಂಗ್ ಕಂಡೀಷನ್. ಸೊ ನಮ್ಮ ಗಾಡಿ ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ರೆಗ್ಯುಲರಾಗಿ ಸರ್ವಿಸ್ ಮಾಡಿಸ್ತಾ ಇರಬೇಕು, ಆಯಿಲ್ ಹಾಕಿಸ್ತಾ ಇರಬೇಕು, ಆಯಿಲ್ ಚೇಂಜ್ ಮಾಡಿಸ್ತಾ ಇರಬೇಕು, ಇದನ್ನೆಲ್ಲ ಮಾಡಿಸ್ಬೇಕು. ಹೌದಾ? ಫುಡ್ ಇಸ್ ಈಟನ್ ಇನ್ ಇಂಡಿಯಾ ಇನ್ ದ ಫಾರ್ಮ್ ಆಫ್ cooked preparation as rice, rotis or chapatis, dal and vegetable etc. and the raw and fruits and salads. So food almost all ಅಲ್ಲಿ ಇಂಡಿಯಾ ಅಲ್ಲಿ ಕುಕ್ ಮಾಡಿರೋವಂಥ ಫುಡ್ಡನ್ನು, ಫಾರ್ ಎಕ್ಸಾಂಪಲ್ ರೈಸ್ ಆಗಲಿ, ರೊಟ್ಟಿ ಆಗಲಿ, ಮುದ್ದೆ ಆಗಲಿ, ಚಪಾತಿ ಆಗಲಿ, ಸೊಪ್ಪಿನ ಸಾರಾಗಲಿ, ಮತ್ತಿನ್ಯಾವುದೇ ಆಗಲಿ ನಾವೆಲ್ಲ ಬೇಯಿಸ್ಬಿಟ್ಟೆ ನಮ್ಮ ಊಟನ ತಿನ್ನೋದು. ಹಸಿಯಾಗಿರೋವಂಥದ್ದನ್ನು ಯಾವ್ದು ತಿಂತೀವಿ? ಕೆಲವೊಂದು ತರಕಾರಿಗಳನ್ನ ತಿಂತೀವಿ, ಹಣ್ಣುಗಳನ್ನ ತಿಂತೀವಿ. ಇವು ಬಿಟ್ಟರೆ ಬೇರೆ ಎಲ್ಲ ಫುಡ್ ಐಟಮ್ಸ್ ನಾವು ಬೇಯಿಸ್ಕೊಂಡೇ ತಿಂತೀವಿ. ಹಸಿ ಮಾಂಸನ ಯಾರೂ ತಿನ್ನೋದಿಲ್ಲ. ಹೌದಾ? ಬೇಯಿಸ್ಕೊಂಡೇ ತಿನ್ನಬೇಕು. ಹೌದಾ? ಫುಡ್ ಗ್ರೇನ್ಸ್: wheat, rice, jowar, bajra, etc. We eat these as roti, puris, chapatis, etc. ಸೊ ಫುಡ್ ಗ್ರೇನ್ಸಲ್ಲಿ ವೀಟ್ ಬಂತು. ವೀಟ್ ಅಂದರೆ ಗೋಧಿ, ಅಕ್ಕಿ, ಜೋವಾರ್ ಅಂದರೆ ಜೋಳ, ಬಾಜ್ರಾ ಅಂದರೆ ಸಜ್ಜೆ. ಸೊ ಇವೆಲ್ಲದ್ರದ್ದು ನಾವೇನು ತಿಂತೀವಿ? ರೊಟ್ಟಿ ತಿಂತೀವಿ, ಅಥವಾ ವೀಟಿಂದ ಪೂರಿ ಚಪಾತೀಸ್ ಮಾಡ್ತೀವಿ. ಹೌದಾ? ಸೊ ದಾಲ್ ಆ್ಯಂಡ್ pulses. So dal, tuvar, masoor, moong, etc. and pulses such as chickpeas, beans, etc. We eat all these as curries or semi-dry preparations. So tuvar dal ಅಂದರೆ ತೊಗರಿ ಬೇಳೆ, ಮಸೂರಿ ದಾಲ್ ಅಂದರೆ ಆರೆಂಜ್ ಕಲರ್ ಇರುವಂಥ ಬೇಳೆ, ಮೂಂಗ್ ದಾಲ್ ಅಂದರೆ ಹೆಸರು ಬೇಳೆ, ಚಿಕ್ ಪೀಸ್ ಅಂದರೆ ಏನು? ಚೆನ್ನ. ಸೊ ಕಾಬೂಲಿ ಚೆನ್ನ ಅಂತೀವಿ, ಕಡಲೆಕಾಳು. ಸೊ ಕಡಲೆಕಾಳು, ಬೀನ್ಸ್ ಕಾಳುಗಳು, ಸೋ ಮೆನಿ ಟೈಪ್ಸ್ ಆಫ್ ಬೀನ್ಸ್ ಇದೆ ನಮಗೆ. ರಾಜ್ಮಾ ಇದೆ, ಸೋಯಾ ಬೀನ್ಸ್ ಇದೆ, ಕಿಡ್ನಿ ಬೀನ್ಸ್ ಇದೆ. ಸೊ ಮೆನಿ ಟೈಪ್ಸ್ ಆಫ್ ಬೀನ್ಸ್ ಇದ್ದಾವೆ. ನಾವು ಹಸಿಯಾಗಿ ತೊಗೊಳ್ಳೋವಂಥದ್ದು ಅವರೆಕಾಳಿದೆ, ಸೊ ಹಲಸಂದಿ ಕಾಳಿದ್ದಾವೆ. ಸೊ ಈ ಥರದ್ದೆಲ್ಲ ನಾವು ಏನು ಮಾಡ್ತೀವಿ? ಕರೀಸ್ ಅಥವಾ ಉದ್ರ ಪಲ್ಯ ಮಾಡ್ಕೊಳ್ತೀವಿ. ಹೌದಾ? ವೆಜಿಟೇಬಲ್ಸ್, ನಾವು ಯಾವ್ಯಾವ ವೆಜಿಟೇಬಲ್ಸ್ನ ಯೂಸ್ ಮಾಡ್ತೀವಿ? ಕ್ಯಾಬೇಜ್, ಕ್ಯಾಪ್ಸಿಕಮ್, ಪೊಟೆಟೊ, ಬ್ರಿಂಜಾಲ್ ಎಕ್ಸೆಟ್ರಾ. ವಿ ಗೆಟ್ ದೀಸ್ ಆ್ಯಸ್ ವೆಜಿಟೇಬಲ್ ಪ್ರಿಪರೇಷನ್. ಸೊ ಇವೆಲ್ಲ ಹಾಕಿಬಿಟ್ಟು ವೆಜಿಟೇಬಲ್ ಕುರ್ಮಾ ಮಾಡ್ಕೊಳ್ತೇವೆ. ಹೌದಾ? ಫ್ರೂಟ್ಸ್: ಆ್ಯಪಲ್ಸ್, ಆರೆಂಜಸ್, ವಾಟರ್ಮೆಲನ್ಸ್, ಮ್ಯಾಂಗೋಸ್, ಗ್ವಾವಾ ಎಕ್ಸೆಟ್ರಾ. ಸೊ ಆ್ಯಪಲ್ನ ತಿಂತೀವಿ, ಆರೆಂಜು ತಿಂತೀವಿ, ವಾಟರ್ಮೆಲನ್ ಸಮ್ಮರಲ್ಲಿ, ಮ್ಯಾಂಗೋಸ್ ಕೂಡ ಸಮ್ಮರಲ್ಲಿ. ಗ್ವಾವಾ ಅಂತೂ ಯಾರಿಗೆ ಇಷ್ಟ ಇಲ್ಲ, ಕದ್ದು ತಿಂತೀವಿ. ಹೌದಾ? ನಟ್ಸ್ ಆ್ಯಂಡ್ ಸೀಡ್ಸ್: ಆಲ್ಮಂಡ್ಸ್, ವಾಲ್ನಟ್ಸ್, ಸನ್ಫ್ಲವರ್ ಸೀಡ್ಸ್ ಎಕ್ಸೆಟ್ರಾ. ಸೊ ಬಾದಾಮು, ಈ ವಾಲ್ನಟ್ನ ನಾವು ಅಕ್ರೋಟ್ ಅಂತ ಕರಿತೀವಿ. ಸೂರ್ಯಕಾಂತಿ ಬೀಜನ ಉಪ್ಪಲ್ಲಿ ಹುರಿದ್ಬಿಟ್ಟು ತಿಂತೀವಿ. ಮತ್ತು ಇನ್ನು ತುಂಬಾ ನಟ್ಸ್ ಆ್ಯಂಡ್ ಸೀಡ್ಸ್ ಇದ್ದಾವೆ. ಪಿಸ್ತಾ, ಕಾಜು ಇವೆಲ್ಲ ಇದ್ದಾವೆ. ಹೌದಾ? ಸೊ ಡೈರಿ ಫುಡ್. ಸೊ ಡೈರಿ ಫುಡ್ಡಲ್ಲಿ ಯಾವ್ಯಾವ ಬರುತ್ತೆ? ಡೈರಿ ಅಂದರೆ ಏನು? ಹಾಲು. ಸೊ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಯಾವ್ಯಾವು? ಮಿಲ್ಕ್, ಬಟರ್, ಘೀ, ಮಟರ್ ಮಿಲ್ಕ್, ಕರ್ಡ್ ಆರ್ ಯೋಗರ್ಟ್, ಪನೀರ್ ಎಕ್ಸೆಟ್ರಾ. ಸೊ ಪನೀರಲ್ಲಿ ಕೂಡ ನಾವು ಪಲ್ಯಗಳನ್ನ ಮಾಡ್ತೀವಿ. ಆಮೇಲೆ ಪನೀರ್ ಆಗೋದಕ್ಕೂ ಮುಂಚೆ ಇನ್ನೂ ಸ್ವಲ್ಪ ಪನೀರ್ ಕನ್ವರ್ಟ್ ಆಗೋದಕ್ಕೂ ಮುಂಚೆ ಇನ್ನೂ ಸ್ವಲ್ಪ ಹೊತ್ತು ಬೇಗ ತೆಗೆದು ಅದರಿಂದ ರಸಗುಲ್ಲ ಮಾಡ್ತಾರೆ, ರಸಮಲೈ ಮಾಡ್ತಾರೆ. ಹೌದಾ? ಆ್ಯನಿಮಲ್ ಪ್ರಾಡಕ್ಟ್ಸಲ್ಲಿ ಏನು ಬರುತ್ತೆ?
ಮೀಟ್ ಮತ್ತು ಎಗ್ಸ್ ಬರುತ್ತೆ. ನಾನ್ ವೆಜ್ ತಿನ್ನೋರಿಗೆ ಗೊತ್ತು ಅದೆಲ್ಲ. India is an agricultural country. A variety of crops grown here include food grains, pulses, fruits and vegetables, tea and coffee, spices, oil seeds, nut and dry fruits, etc. Food grown in a region also depends on the quality of the soil. ಸೊ ನಮ್ಮ ಇಂಡಿಯಾದಲ್ಲಿ ನಾವು ಏನೇನು ವೆರೈಟಿ ಆಫ್ ಕ್ರಾಪ್ಸ್ ಗ್ರೋ ಮಾಡ್ತೀವಿ ಅಂದರೆ ಫುಡ್ ಗ್ರೇನ್ಸ್ನ ಗ್ರೋ ಮಾಡ್ತೀವಿ, ಕಾಳು ಬೇಳೆಗಳನ್ನ ಗ್ರೋ ಮಾಡ್ತೀವಿ, ಹಣ್ಣುಗಳನ್ನ ಗ್ರೋ ಮಾಡ್ತೀವಿ, ತರಕಾರಿಗಳು, ಟೀ ಕಾಫಿ ಅಂತೂ ಅಸ್ಸಾಮಲ್ಲಿ, ಈ ಕೇರಳ ಕಡೆ ಮತ್ತು ತಮಿಳ್ನಾಡು ಈ ಕೋಸ್ಟಲ್ ಲೈನ್ ಒಳಗಡೆ ನಮ್ಮದೇನು ಈಸ್ಟರ್ನ್ ಘಾಟ್ಸು ಮತ್ತು ವೆಸ್ಟರ್ನ್ ಘಾಟ್ಸ್ ಇದೆಲ್ಲ, ಸೊ ಅಲ್ಲೆಲ್ಲ ನಾವು ಟೀನ ಗ್ರೋ ಮಾಡ್ತೀವಿ. ಟ್ರೀ ಜೊತೆ ಕಾಫಿ ಮತ್ತು ಸ್ಪೈಸಸ್ ಕೂಡ ಕೇರಳಗೆ ತುಂಬ ಫೇಮಸ್ಸು. ಆಯಿಲ್ ಸೀಡ್ಸ್ ಯಾವ್ಯಾವು, ಸೂರ್ಯಕಾಂತಿ ಇರ್ಬೋದು ಅಥವಾ ಬಾದಾಮಿ ಇರ್ಬೋದು ಅಥವಾ ಎಳ್ಳು, ಈ ಥರ ಆಯಿಲ್ ಸೀಡ್ಸ್ ಎಲ್ಲ, ಶೇಂಗಾ ಇದನ್ನೆಲ್ಲ ಗ್ರೋ ಮಾಡ್ತೀವಿ. ನಟ್ಸು ಮತ್ತು ಡ್ರೈ ಫ್ರೂಟ್ಸು. ಫುಡ್ ಗ್ರೋನ್ ಇನ್ ಅ ರೀಜನ್ ಆಲ್ಸೋ ಡಿಪೆಂಡ್ಸ್ ಆನ್ ದಿ ಕ್ವಾಲಿಟಿ ಆಫ್ ದಿ ಸಾಯಿಲ್. ಸೊ ಇಲ್ಲಿ ಬೆಳೆಯುವಂಥ ನಮ್ಮ ಫುಡ್ ಗ್ರೇನ್ಸ್ ಏನಿದೆ, ಸೊ ಇಲ್ಲಿನ ಸಾಯಿಲ್ ಕ್ವಾಲಿಟಿ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಆ್ಯಂಡ್ ದಿ ಅವೈಲಬಿಲಿಟಿ ಆಫ್ ವಾಟರ್ ದೇರ್. ಮಣ್ಣಿದ್ರೆ ಸಾಲದು, ಮಣ್ಣಿನ ಜೊತೆ ನೀರು ಕೂಡ ಬೇಕು ಗಿಡಗಳು ಬೆಳೆಯೋದಕ್ಕೆ. ಓಕೆ, ನ್ಯಾಚುರಲಿ ದಿಸ್ ಫುಡ್ ಫಾರ್ಮ್ಸ್ ಅ ಮೇಜರ್ ಪಾರ್ಟ್ ಆಫ್ ದಿ ಡಯಟ್ ಆಫ್ ದಿ ಪ್ಲೇಸ್ ಇಸ್ ಕಾಲ್ಡ್ ದಿ ಸ್ಟೇಪಲ್ ಫುಡ್. ಸೊ ಫಾರ್ ಎಕ್ಸಾಂಪಲ್ಲು ಈ ಕಡೆ ನಾರ್ತ್ ಕಡೆ ಎಲ್ಲ ಗೋಧಿ ಚೆನ್ನಾಗಿ ಬೆಳೀತಾರೆ. ಸೊ ಅಲ್ಲಿನ ಸ್ಟೇಪಲ್ ಫುಡ್ ಬಂದ್ಬಿಟ್ಟು ಗೋಧಿ. ಸೊ ಚಪಾತಿ ಮತ್ತು ರೋಟೀಸ್ ಚೆನ್ನಾಗಿ ತಿಂತಾರೆ ಅವರು. ಏನು ಮಾಡ್ಕೊಳ್ತಾರೆ, ಚಪಾತಿ ಮತ್ತು ಪುಲ್ಕ ಅಂತ ಮಾಡ್ಕೊಳ್ತಾರೆ ನಾರ್ತ್ ಕಡೆ ಎಲ್ಲ, ಪಂಜಾಬ್ ಕಡೆ ಎಲ್ಲ. ಓಕೆ, ಇಲ್ಲಿ ನಮ್ಮ ತಮಿಳ್ನಾಡು ಕಡೆ ಬಂದರೆ ನಾವೇನು ಮಾಡ್ತೀವಿ, ಅಕ್ಕಿ ತುಂಬ ಚೆನ್ನಾಗಿ ಬೆಳೀತಾರೆ. ಸೊ ಅಲ್ಲಿನ ಸ್ಟೇಪಲ್ ಫುಡ್ ಬಂದ್ಬಿಟ್ಟು ರೈಸ್. ನೆಕ್ಸ್ಟ್ ನಮ್ಮ ಕರ್ನಾಟಕಕ್ಕೆ ಬಂದರೆ ನಾರ್ತ್ ಕರ್ನಾಟಕ ಎಲ್ಲ ಜೋಳ ಚೆನ್ನಾಗಿ ಬೆಳೀತಾರೆ. ಸೊ ನಮ್ಮ ಸ್ಟೇಪಲ್ ಫುಡ್ ಬಂದ್ಬಿಟ್ಟು ರೈಸ್ ಆ್ಯಂಡ್ ಜೋವಾರ್, ಎರಡೂ ನಮ್ಮ ಸ್ಟೇಪಲ್ ಫುಡ್. ಸೊ ಈ ಥರ ಅಲ್ಲಿನ ಲೋಕಲಲ್ಲಿ ಚೆನ್ನಾಗಿ ಏನು ಬೆಳೀತಾರೋ, ಅಲ್ಲಿ ಏನು ಚೆನ್ನಾಗಿ ತಿಂತಾರೋ ಅದನ್ನು ನಮ್ಮ ಸ್ಟೇಪಲ್ ಫುಡ್ ಅಂತ ಕರಿತೀವಿ. ಸೊ ಫುಡ್ ಗ್ರೇನ್ಸ್. The two main food grains grown in India are rice and wheat. ಸೊ ತುಂಬ ಚೆನ್ನಾಗಿ ಬೆಳೆಯುವಂಥದ್ದು ರೈಸು ಮತ್ತು ವೀಟ್. ರೈಸ್ ನೀಡ್ಸ್ ಅ ಹಾಟ್ ಆ್ಯಂಡ್ ಹ್ಯೂಮಿಡ್ ಕ್ಲೈಮೇಟ್ ಫಾರ್ ಗುಡ್ ಗ್ರೋತ್. ಸೊ ಅಕ್ಕಿ ಬೆಳೆಯೋದಕ್ಕೆ ಹ್ಯೂಮಿಡಿಟಿ ಜಾಸ್ತಿ ಇರಬೇಕು, ಹಾಟಾಗಿ ಜಾಸ್ತಿ ಇರಬೇಕು. ವಿ ಸಿ ಅ ಲಾಟ್ ಆಫ್ ರೈಸ್ ಪ್ಲಾಂಟೇಶನ್ ಇನ್ ವೆಸ್ಟ್ ಬೆಂಗಾಲ್, ಬಿಹಾರ್, ತಮಿಳ್ನಾಡು, ಆಂಧ್ರ ಪ್ರದೇಶ್, ಕೇರಳ ಆ್ಯಂಡ್ ಸಮ್ ಅದರ್ ಸ್ಟೇಟ್ಸ್. Wheat, which needs a cooler and dry climate, is grown in abundance in Punjab, Haryana, Uttar Pradesh and Madhya Pradesh. ಸೊ ಅಕ್ಕಿ ಬೆಳೆಯೋದಕ್ಕೆ ಹೀಟ್ ಜಾಸ್ತಿ ಇರಬೇಕು, ಹ್ಯೂಮಿಡಿಟಿ ಜಾಸ್ತಿ ಇರಬೇಕು. ಎಲ್ಲೆಲ್ಲಿ ನಾವು ಅಕ್ಕಿ ಬೆಳಿತೀವಿ, ವೆಸ್ಟ್ ಬೆಂಗಾಲು, ಬಿಹಾರ, ತಮಿಳ್ನಾಡು, ಆಂಧ್ರ ಪ್ರದೇಶ, ಕೇರಳ. ಅದೇ ವೀಟಲ್ಲಿ ಗ್ರೋ ಮಾಡ್ತೀವಿ ನಾವು. ವೀಟಿಗೆ ಎಂಥ ಕ್ಲೈಮೇಟ್ ಬೇಕು, ಕೂಲ್ ಮತ್ತು ಡ್ರೈ ಆಗಿರೋಂಥ ಕ್ಲೈಮೇಟ್ ಬೇಕು. ಎಲ್ಲೆಲ್ಲಿ, ಹರಿಯಾಣ ಮತ್ತು ಪಂಜಾಬ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಇಲ್ಲೆಲ್ಲ ವೀಟ್ನ ಚೆನ್ನಾಗಿ ಗ್ರೋ ಮಾಡ್ತಾರೆ. ಬಾಜ್ರಾ, ಜೋವರ್, ರಾಗಿ ಆರ್ ಕಾಲ್ಡ್ ದಿ ಮಿಲೆಟ್ಸ್. ಸೊ ಈ ಥರ ಸಣ್ಣ ಕಾಳುಗಳನ್ನ ಮಿಲೆಟ್ ಅಂತ ಕರೀತಾರೆ. ಆರ್ ಗ್ರೋನ್ ಇನ್ ಗುಜರಾತ್, ರಾಜಸ್ಥಾನ್, ಮಹಾರಾಷ್ಟ್ರ, ತಮಿಳ್ನಾಡು ಆ್ಯಂಡ್ ಫ್ಯೂ ಅದರ್ ಪ್ಲೇಸಸ್. Pulses such as beans, chickpeas, etc. are grown across India with Andhra Pradesh, Maharashtra and Uttar Pradesh being the major producers. ಸೊ ಇವೆಲ್ಲನೂ ಮಿಲೆಟ್ಸ್ ಅಂತ ಕರೀತಾರೆ. ಎಲ್ಲೆಲ್ಲಿ ಗ್ರೋ ಮಾಡ್ತಾರೆ, ಗುಜರಾತಲ್ಲಿ, ರಾಜಸ್ಥಾನಲ್ಲಿ, ಮಹಾರಾಷ್ಟ್ರಲ್ಲಿ, ತಮಿಳ್ನಾಡು ಅಲ್ಲಿ ಮತ್ತು ಬೇರೆ ಬೇರೆ ಪ್ರದೇಶಗಳಲ್ಲಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾರೆ. ಅದಲ್ಲದೆ ಬೀನ್ಸ್ ಥರದ್ದು ಚಿಕ್ ಪೀಸು ಇವನ್ನೆಲ್ಲ ಎಲ್ಲಿ ಗ್ರೋ ಮಾಡ್ತಾರೆ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಇವೆಲ್ಲ ಮೇಜರ್ ಪ್ರೊಡ್ಯೂಸರ್ಸ್ ಇದನ್ನು ಬೆಳೆಯೋದು. ಸೊ ನೆಕ್ಸ್ಟ್ ಆರ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. Fruits and vegetables form an important part of our daily diet. Indian farmers grow vegetables such as green leafy vegetables, cabbage, cauliflower, brinjal, ladyfinger, pumpkin and many other
ಇನ್ ಪ್ಲೇಸಸ್ ಇನ್ ಇಂಡಿಯಾ. ಸೊ ಇವೆಲ್ಲನೂ ಬೆಳೆಯುತ್ತಾರೆ. ಸೊ ಯಾವ್ಯಾವು? ಗೋಬಿ, ಬದನೆಕಾಯಿ, ಲೇಡೀಸ್ ಫಿಂಗರ್ ಅಂದರೆ ಬೆಂಡೆಕಾಯಿ, ಪಂಪ್ಕಿನ್ ಕುಂಬಳಕಾಯಿ ಇವೆಲ್ಲನೂ ಬೆಳೀತಾರೆ. ಓಕೆ. ಫ್ರೂಟ್ಸ್ ಸಚ್ ಆಸ್ ಬನಾನಾಸ್, ಬಾಳೆಹಣ್ಣು ತುಂಬ ಗ್ರೋ ಮಾಡ್ತೀವಿ, ಹೌದಾ? ಇಲ್ಲಿ ನಮ್ಮ ಸರ್ ಗಾರ್ಡನಲ್ಲೇ ತುಂಬಾ ಇದ್ದಾವೆ. ವೈಟ್ ಗ್ರೋನ್ ಅಕ್ರಾಸ್ ದಿ ಕಂಟ್ರೀಸ್ ಆ್ಯಂಡ್ ಆರ್ ಅವೈಲಬಲ್ ಥ್ರೂ ಔಟ್ ದಿ ಇಯರ್. ಸಮ್ ಆರ್ ಸೀಸನಲ್. ಬಾಳೆಹಣ್ಣು ವರ್ಷ ಪೂರ್ತಿ ನಾವು ತಿಂತಾ ಇರ್ತೀವಿ, ಆದರೆ ಕೆಲವೊಂದು ಹಣ್ಣುಗಳು ಮಾತ್ರ ಸೀಸನ್ ವೈಸ್ ಬರುತ್ತೆ. ಫಾರ್ ಎಕ್ಸಾಂಪಲು ಕಲ್ಲಂಗಡಿ ಕೂಡ ಈಗ ವರ್ಷ ಪೂರ್ತಿ ಸಿಗುತ್ತೆ, ಬಟ್ ಮುಂಚೆ ಎಲ್ಲ ಸೀಸನ್ ವೈಸ್ ಆಗಿ ಸಮ್ಮರಲ್ಲಿ ಮಾತ್ರ ಸಿಗ್ತಾಯಿತ್ತು. ಯಾವ್ಯಾವು? ವಾಟರ್ ಮೆಲನ್ ಮತ್ತು ಮ್ಯಾಂಗೋಸು. ಗ್ರೋನ್ ಓನ್ಲಿ ಡ್ಯೂರಿಂಗ್ ಅ ಸರ್ಟನ್ season of the year. We get mangoes, jackfruit, lychees and watermelon during the summer season, while strawberries, grapes, oranges and sweet lime are winter fruits. So strawberries, grapes, oranges, sweet lime winter-ಅಲ್ಲಿ ಸಿಗುತ್ತೆ. ಮ್ಯಾಂಗೋ, ಜಾಕ್ಫ್ರೂಟು, ಲೀಚೀಸು, ವಾಟರ್ಮೆಲನ್ಸು ಸಮ್ಮರಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಆಲ್ಫನ್ಸೋ ಮ್ಯಾಂಗೋಸ್ ಫ್ರಮ್ ರತ್ನಗಿರಿ ಆ್ಯಂಡ್ ದೇವ್ಗಢ್ ಮಹಾರಾಷ್ಟ್ರ ಅಲ್ಲಿ. Apples, cherries and strawberries from Kashmir, grapes from Nasik, oranges from Nagpur, pineapples from Assam and Kerala are very popular, well loved too. So ಒಂದೊಂದು ಪ್ಲೇಸಲ್ಲಿ ಒಂದೊಂದು ಹಣ್ಣುಗಳು ತುಂಬ ಫೇಮಸ್. ಓಕೆ. ನೇಮ್ ಅ ಪ್ಲೇಸ್ ಇನ್ ಮಹಾರಾಷ್ಟ್ರ ನೋನ್ ಫಾರ್ ಸ್ಟ್ರಾಬೆರೀಸ್. ಸೊ ಇದನ್ನು ನಿಮ್ಮ ಹೋಮ್ವರ್ಕ್. ಓಕೆ. ಇಂಡಿಯನ್ ಸ್ಪೈಸಸ್ ಹ್ಯಾವ್ ಅ ಗ್ರೇಟ್ ಡಿಮಾಂಡ್ ಆಲ್ ಓವರ್ ದಿ ವರ್ಲ್ಡ್ for their quality. So India is famous for spices. Okay. Color and aroma. The Indian people use spices such as coriander, red chilies, cloves, cumin, pepper, cinnamon, cardamom in food preparations. ಯಾವ್ಯಾವ ಯೂಸ್ ಮಾಡ್ತೀವಿ? ಧನಿಯಾ ಯೂಸ್ ಮಾಡ್ತೀವಿ, ಕೆಂಪು ಮೆಣಸಿನ್ಕಾಯಿ ಯೂಸ್ ಮಾಡ್ತೀವಿ, ಲವಂಗ ಯೂಸ್ ಮಾಡ್ತೀವಿ, ಜೀರಿಗೆ ಯೂಸ್ ಮಾಡ್ತೀವಿ, ಮೆಣಸು ಯೂಸ್ ಮಾಡ್ತೀವಿ, ಚಕ್ಕೆ ಯೂಸ್ ಮಾಡ್ತೀವಿ ಮತ್ತು ಏಲಕ್ಕಿ ಯೂಸ್ ಮಾಡ್ತೀವಿ, ಹೌದಾ? ನಟ್ಸ್ ಆ್ಯಂಡ್ ಸೀಡ್ಸ್ ಇನ್ಕ್ಲೂಡ್ ಆಲ್ಮಂಡ್ಸ್. ಸೊ ಬಾದಾಮನ್ನ ಕೂಡ ಯೂಸ್ ಮಾಡ್ತೀವಿ. ವಾಲ್ನಟ್, ಅಕ್ರೋಟ್, ರೇಸಿನ್ಸ್, ಒಣ ದ್ರಾಕ್ಷಿ, ಬ್ಲ್ಯಾಕ್ ಕರೆಂಟ್ಸ್, ಡ್ರೈಡ್ ಫಿಗ್ಸ್, ಅಂಜೂರ ಹಣ್ಣು, ಒಣಗಿಸಿರೋ ಅಂಜೂರ ಹಣ್ಣು, ಜಾಮೂನ್ ಆ್ಯಂಡ್ ಕಾಶ್ಮೀರ್, ಹಿಮಾಚಲ್ ಪ್ರದೇಶ್, ಜಮ್ಮು ಆ್ಯಂಡ್ ಕಾಶ್ಮೀರ್, ಹಿಮಾಚಲ್ ಪ್ರದೇಶ್, ಮಹಾರಾಷ್ಟ್ರ ಸಮ್ ಆಫ್ ದಿ ಮೇಜರ್ ಪ್ರೊಡ್ಯೂಸರ್ಸ್ ಆಫ್ ನಟ್ಸ್. ಸೊ ಜಮ್ಮು ಕಾಶ್ಮೀರಲ್ಲಿ ಮೇಯ್ನಾಗಿ ಬೆಳೆಯೋದು ಏನು? ಆ್ಯಪಲ್ಸ್ ಮತ್ತು ಕೇಸರಿ, ಸ್ಯಾಫ್ರನ್ ಅಂತ ಹೇಳ್ತಾರೆ. ಸೊ ಇವೆರಡು ತುಂಬ ಜಾಸ್ತಿ ಬೆಳೀತಾರೆ ಅಲ್ಲಿ. ಇಲ್ಲಿವರೆಗೂ ನಿಮ್ಮ ಪಾಠ ಅರ್ಥ ಆಯ್ತಾ ಮಕ್ಕಳೇ?